ನೀವು ನೋಡ್ತಾ ಇದ್ರಲ್ಲ ಸಕ್ಕರೆ ಹಾಕಿ ಮಾಡಿರೋ ಬೇಸನ್ ಉಂಡೆ ಎಷ್ಟು ಶೈನಿಂಗ್ ಅದಾವು. ಈಗ ಇವು ನಾ ಮಾಡಾಕತ್ತೀನಲ್ಲ ಬೆಲ್ಲ ಹಾಕಿರೋದು ಬೇಸನ್ ಉಂಡೆ ಸ್ವಲ್ಪ ಶೈನಿಂಗ್ ಕಡಿಮೆ ಅದಾವ ನೋಡ್ರಿ. ಈಗ ನೋಡ್ರಿ ನಾನು ಈ ಸೈಜಲ್ಲಿ ಉಂಡೆಗಳು ಕಟ್ಟೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಕಟ್ಕೋಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಉಂಡೆಗಳೆಲ್ಲ. ಈ ಉಂಡೆ ಪಾಕ ಮಾಡೋ ಜಂಜಾಟಿಗೆ ಹೋಗ್ಲಾರ್ದೆ ಸರಳವಾಗಿ ಯಾರು ಬೇಕಾದವ್ರು ಮಾಡ್ಕೊಳ್ಳೋಂಥ ಉಂಡೆ ನಾ ಮಾಡಿ ತೋರಿಸಿನಿ ಎಳ್ಳು ಉಂಡೆ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ನಾಗರಮಸಿ ಹಬ್ಬಕ್ಕೆ ಎಲ್ಲರ ಮನೇಲಿ ಎಳ್ಳು ಉಂಡೆ ಮಾಡ್ತಿರ್ತಾರೆ, ಎಳ್ಳು ಚಿಗಡಿ ಮಾಡ್ತಿರ್ತಾರೆ. ಹಾಗಾಗಿ ನಾನು ಇವತ್ತು ಎಳ್ಳು ಉಂಡೆ ಮಾಡಾಕತ್ತಿದ್ದೆ. ನಿಮಗೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಶೇರ್ ಮಾಡಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ನಾಗರ ಪಂಚಮಿ ಹಬ್ಬಕ್ಕೆ ಎಳ್ಳು ಉಂಡೆ ಮಾಡ್ತಿದ್ರಿ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ಕೊಂಡು ನೀವು ಎಳ್ಳು ಉಂಡೆ ಮಾಡ್ಕೋಬೋದ್ರಿ. ಈಗ ಎಳ್ಳು ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ. ಈಗ ಇದಕ್ಕೆ ನಾ 1 ಕಪ್ ಎಳ್ಳು ತೊಗೊಂಡೇನಿ, ಬಿಳಿ ಎಳ್ಳು. ಅವು ಹಾಕೋತೀನಿ ನೋಡ್ರಿ. ನಾ ಬಿಳಿ ಎಳ್ಳು ತೊಗೊಂಡಿನಿ, ನೀವು ಯಾವ ಎಳ್ಳಾದರೂ ತೊಗೋಬೋದ್ರಿ. ಆದಷ್ಟು ಜವಾರಿ ಎಳ್ಳಿದ್ರೆ ತೊಗೊಳ್ರಿ, ಒಳ್ಳೇದ್ರಿ. ಇವು ನೆನೆಲ್ಲ ಎಳ್ಳು ತೊಗೊಂಡ್ರೆ ಚಲೋ ಬರಲ್ರಿ ಉಂಡೆ. ಹಾಗಾಗಿ ಜವಾರಿ ಎಳ್ಳು ತೊಗೊಂಡ್ರೆ ಒಳ್ಳೇದು ನೋಡ್ರಿ. ಇವು ಎಳ್ಳ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಹುರ್ಕೋಬೇಕಾಗ್ತದೆ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತಾರೆ. ಯಾಕಂದ್ರೆ ಸಣ್ಣ ಇರ್ತಾವಲ್ಲ, ಹೊತ್ತು ಸಾಧ್ಯತೆ ಇರ್ತಾವೆ. ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಏನೇನು ರೆಸಿಪಿಗಳು ಮಾಡ್ತಾರೆ ಎಲ್ಲ ನಾನು ಒಂದು ವಾರದಿಂದ ಮಾಡಿ ತೋರಿಸಿನ್ರಿ. ನೀವು ನಿಮ್ಮ ಮನೆ ನೋಡ್ಕೊಂಡು ಮಾಡ್ಕೊಂಡ್ರಿ ಅನ್ಕೊಂಡಿದ್ದೀನಿ. ಈಗ ನಾನು ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಎಳ್ಳು ಉಂಡೆ ಮಾಡಾಕತ್ತಿದ್ದೆ, ಅದನ್ನು ಶೇರ್ ಮಾಡ್ಕೊಳಕತ್ತೀನಿ. ನೀವು ನಿಮ್ಮ ಮನೆ ಮಾಡ್ಕೊಳ್ದಿದ್ರೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದ್ರಿ. ಮತ್ತೊಮ್ಮೆ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈಗ ನೀವು ಉರಿತಾ ಇದ್ದಾಗ ನಿಮ್ಗೆ ಗೊತ್ತಾಗ್ತೈತೆ ನೋಡ್ರಿ, ಚಟಪಟ ಸೌಂಡ್ ಬರ್ತಾವೆ ಮತ್ತು ಘಮ ಬರ್ತಾ ಇರ್ತಾರೆ ಎಳ್ಳಿಂದು. ನೀವು ಬೇಕಾದ್ರೆ ಪಾಕ ಮಾಡಿ ಮಾಡ್ಕೋಬೋದು. ಎಲ್ಲಪ್ಪ ಪಾಕ ಮಾಡೋದು ಅಂದ್ರೆ ನಾರ್ಮಲಾಗಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬೋದು ಬೆಲ್ಲ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ಚಟಪಟ ಸೌಂಡ್ ಬಂದ್ರೆ ಇವು ಹುರಿದಾವ ಅಂತ ತರ್ತಾರೆ. ಇವು ಸ್ವಲ್ಪ ಸಣ್ಣ ಇರ್ತಾವೆ, ಹುರಿದ ತಕ್ಷಣ ಸ್ವಲ್ಪ ದಪ್ಪ ಆತಾವ ನೋಡ್ರಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ. ನಿಮ್ಮ ವಿಡಿಯೋದಾಗ ನೋಡ್ತಿರ್ಬೇಕು ನೀವು. ಹಿಂಗಾಗಿ ನೋಡ್ರಿ ಈಗ ಹುರಿದಾವ್ರಿ. ಇವು ತಣ್ಣಗಾಗಲ್ರಿ. ನಾ ಸ್ಟವ್ ಆಫ್ ಮಾಡಿ ತಣ್ಣಗಾಗಿ ಬಿಡ್ತೀನಿ. ತಣ್ಣಗಾದ ನಂತರ ನಾ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ರೀ. ಈಗ ಪೂರ್ತಿ ತಣ್ಣಗಾಗ್ಯಾವ್ರಿ. ಈಗ ಇವು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ನಾನು ಅರ್ಧ ಕಪ್ ಬೆಲ್ಲ ಹಾಕೋತೀನಿ. ನೀವು ಬೇಕಂದ್ರೆ 1 ಕಪ್ ಪೂರ್ತಿ ಹಾಕೋಬೋದು. 1 ಕಪ್ ಪೂರ್ತಿ ಹಾಕೊಂಡ್ರೆ ಭಾಳ ಸಿಹಿ ಆಗುತ್ತೆ. ಹಾಗಾಗಿ ಅರ್ಧ ಕಪ್ ಮಾತ್ರ ಹಾಕ್ಕೊಂಡೇನಿ ರೀ. 1 ಕಪ್ ಎಳ್ಳಿಗೆ ಅರ್ಧ ಕಪ್ ಬೆಲ್ಲ ಸಾಕಾಗತ್ತೆ ರೀ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. 1 ಸ್ಪೂನ ತುಪ್ಪ ಹಾಕೋತೀನಿ ನೋಡ್ರಿ. ಈ ತುಪ್ಪ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಎಳ್ಳೊಳಗೆ ಎಣ್ಣೆ ಅಂಶ ಇರ್ತೈತಿ, ನೀವು ಹಾಗೇನೂ ಮಾಡ್ಕೋಬೋದು ರೀ. ಈ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ. ನಾ ಹಾಕೊಳಕತ್ತೀನಿ ನೋಡ್ರಿ. ಆಫ್ ಆನು ಮಾಡಿ ಮಿಕ್ಸಿ ಮಾಡ್ಕೊತೀನಿ. ಒಮ್ಮೆ ಮಿಕ್ಸಿ ಮಾಡ್ಕೊಂಡ್ರೆ ಎಳ್ಳು ಸಣ್ಣ ಇರ್ತೈತಲ್ಲ, ಪೌಡ್ರ್ ಆಗಿಬಿಡ್ತೈತೆ, ಪೇಸ್ಟ್ ಥರ ಆಗಿಬಿಡ್ತೈತೆ. ಹಂಗೆ ಬೇಡ್ರಿ, ನಮ್ಗೆ ಸ್ವಲ್ಪ ತರಿಯಾಗಿರ್ಬೇಕು. ಹಾಗಾಗಿ ನಾನು ಆಫ್ ಆನು ಮಾಡ್ಕೊತೀನಿ ನೋಡ್ರಿ. ನೋಡ್ರಿ, ಒಂದೇ ಸತಿ ತಿರುಗಿಸ್ಬೇಡ್ರಿ. ಹಿಂಗೆ ಮಾಡಿದ್ರೆ ಸಾಕ್ರಿ. ನಾನು ಈ ರೀತಿ ರುಬ್ಕೊಂಡೆ ನೋಡ್ರಿ. ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ನೀವು ಎಳ್ಳು ಹಂಗೆ ಇದೆ ನೋಡ್ರಿ. ಈ ರೀತಿ ರುಬ್ಕೊಂಡೆ ನೋಡ್ರಿ. ನಾ ರುಬ್ಕೊಂಬಂದಿದ್ದು ಹಾಕ್ತೀನಿ ನೋಡ್ರಿ. ಎಳ್ಳ ಬೆಲ್ಲ ತುಪ್ಪ ಹಾಕೊಂಡು ರುಬ್ಕೊಂಬಂದಿನಲ್ಲ, ಅದು ಹಾಕೋತೀನಿ ನೋಡ್ರಿ. ಇದು ಮಿಕ್ಸಿಗೆ ಅಂಟ್ಕೊಂಡಿರ್ತೈತಿ, ನೋಡ್ಕೊಂಡು ಹಾಕೋಬೇಕಾಗ್ತೈತಿ ನೀವು. ಈಗ ಇದು ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ತುಪ್ಪ ಹಾಕೊಂಡು ಕಟ್ಕೋಬೋದು. ತುಪ್ಪ ಬೇಡ ಅಂದ್ರೆ ಹಾಗೇನೂ ಕಟ್ಕೋಬೋದು ರೀ. ಯಾಕಂದ್ರೆ ಎಳ್ಳಾಗ ಎಣ್ಣೆ ಅಂಶ ಇರ್ತೈತಿ, ನೀವು ಹಾಗೆ ಕಟ್ಕೋಬೋದು ರೀ. ಎಳ್ಳುಂಡಿ ಪಾಕ ಮಾಡಿನೂ ಮಾಡ್ತಾರಂತ ಹೇಳಿದೆ. ನೀವು ಹಿಂಗೆ ನಾರ್ಮಲಾಗಿ ಈಜಿಯಾಗಿ ಮಾಡ್ಕೊಳ್ಳೋದು ಉದ್ದೇಶ ಇದ್ರೆ ಹಿಂಗೂ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ಈ ರೀತಿ ಚಲೋ ಹೊತ್ನಾಗ ತಿಕ್ಕಿ ಉಂಡೆ ಕಟ್ಕೊಳ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಕಟ್ಕೋರಿ. ಎಳ್ಳು ಚಿಗಡಿ ಅಂದ್ರೆ ಸಣ್ಣ ಸಣ್ಣ ಇರ್ತಾವೆ. ನಾನು ನಾರ್ಮಲಾಗಿ ಉಂಡೆ ಸೈಜೇ ಕಟ್ಟಾಕತ್ತೀನಿ ನೋಡ್ರಿ. ಈ ಉಂಡೆ ಪಾಕ ಮಾಡೋ ಜಂಜಾಟಿಗೆ ಹೋಗ್ಲಾರ್ದೆ ಸರಳವಾಗಿ ಯಾರು ಬೇಕಾದವ್ರು ಮಾಡ್ಕೊಳ್ಳೋಂಥ ಉಂಡೆ ನಾ ಮಾಡಿ ತೋರಿಸಿನಿ ಎಳ್ಳು ಉಂಡೆ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನಾನು ತರಿಯಾಗಿ ರುಬ್ಕೋಬೇಕಂತ ಯಾಕೆ ಹೇಳಿದೆ, ಹಿಂಗೆ ಎಳ್ಳು ಕಾಣ್ತಾ ಇದ್ರೆ ಇವು ಮಸ್ತಾಗಿರ್ತಾರೆ. ಬಾಯಿಗೆ ಸಿಗ್ತಾ ಇರ್ತೈತಲ್ಲ, ಮಜಾ ಬರ್ತೈತ್ರಿ ಅವಾಗ ತಿನ್ನುವಾಗ. ನೋಡ್ರಿ, ನಾ ಏನು 1 ಕಪ್ ಎಳ್ಳು ತೊಗೊಂಡಿದ್ದೆಲ್ಲ ಅದರಲ್ಲಿ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ. ಒಂದು 10 ರಿಂದ 11 ಉಂಡೆ ಆಗ್ಯಾವು. ನಾನು ಮೀಡಿಯಮ್ ಸೈಜಲ್ಲಿ ಕಟ್ಟಿನ, ತೀರಾಷ್ಟು ದಪ್ಪನೂ ಇಲ್ಲ ತೀರಾಷ್ಟು ಸಣ್ಣನೂ ಇಲ್ಲ. ಈ ಒಂದು ಒಡೆದು ತೋರಿಸ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತ್ರಿ. ಈ ಎಳ್ಳುಂಡಿ ಪಾಕ ಮಾಡಿನೂ ಮಾಡ್ಕೋಬೋದ್ರಿ. ಪಾಕ ಇಲ್ದೇನೆ ನಾ ಈಗ ಈಜಿಯಾಗಿ ಮಾಡುವಂಥ ರೆಸಿಪಿ ಮಾಡಿ ತೋರಿಸಿನಿ ಎಳ್ಳುಂಡಿ. ನೀವು ಹಿಂಗಾದ್ರೂ ಮಾಡ್ಕೋಬೋದು, ಹಂಗಾದ್ರೂ ಮಾಡ್ಕೋಬೋದು. ನಾನು ಅದು ನನ್ನ ಚಾನಲ್ಗೆ ಹೋದ್ರೆ ಪಾಕ ಮಾಡಿದ್ದು ಎಳ್ಳುಂಡಿ ಐತಿ, ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲ ಈಜಿಯಾಗಿ ಯಾರು ಬೇಕಾದವ್ರು ಮಾಡ್ಬೋದು, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಎಳ್ಳುಂಡಿ ಮಾಡಿ ತೋರಿಸಿದ್ದೀನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನಾಗರ ಪಂಚಮಿ ಹಬ್ಬಕ್ಕೆ ಚುರ್ಮರಿ ಉಂಡೆ ಮಾಡ್ತಾ ಇದ್ದೆ. ನಿಮಗೂ ತೋರಿಸಿದ್ರಾಯ್ತು ಅಂತ ಮಾಡಾಕತ್ತೀನಿ ರೀ. ನೀವು ನೋಡ್ಕೊಂಡು ಮಾಡ್ಕೋಬೋದ್ರಿ. ನೀವು ಎಲ್ಲ ವೆರೈಟಿ ಹಬ್ಬಕ್ಕೆಲ್ಲ ಉಂಡೆಗಳು ಮಾಡ್ತಿರ್ತೀರಿ. ಇವತ್ತು ನಾನು ಚುರ್ಮರಿ ಉಂಡೆ ಮಾಡಾಕತ್ತೀನಿ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ.
ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದು. ಈಗ ನಾನು ಒಂದು ಬುಟ್ಟಿ ಇಟ್ಕೋತೀನಿ ರೀ. ಈಗ ಚುರುಮರಿ ಸ್ವಲ್ಪ ಮೆತ್ತಗಾಗ್ಯಾವ ರೀ ಅವಕ್ಕೆ, ಹಾಗಾಗಿ ಸ್ವಲ್ಪ ಹುರ್ಕೋತೀನಿ ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಹುರ್ಕೊಂಡ್ರೆ ಮಸ್ತಾಗಿ ಉಂಡೆ ಬರ್ತಾವ್ರಿ. ಮೆತ್ತಗಾದ್ರೆ ಉಂಡೆ ಚಲೋ ಆಗಲ್ರಿ. ಹಾಗಾಗಿ ನಾನು ಈಗ ಚುರುಮರಿ ಹಾಕೊಂಡು ಹುರ್ಕೋತೀನಿ ರೀ. ಇವು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಹುರ್ಕೋಬೇಕಾಗ್ತದೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತಾವ್ರಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕ್ರಿ. ಇದು ಕೈ ಆಡ್ತಾನೆ ಇರಬೇಕು ನೀವು ಚುರುಮರಿ ಈ ರೀತಿ ತಿರುವಾಡ್ತಾ ಇರಬೇಕು. ಇವು ಫುಲ್ ಗರಿ 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 ಆಗ್ಬೇಕ್ರಿ. ಈಗ ವಾತಾವರಣ ತಂಪಿರೋದ್ರಿಂದ ಚುರುಮರಿ ಸ್ವಲ್ಪ ಮೆತ್ತಗಾಗ್ಯಾವ್ರಿ, ಹಂಗಾಗಿ ನಾ ಹುರ್ಕೊಳಕತ್ತೀನಿ ರೀ. ನಿಮ್ಗೆ ಗರಿ ಗರಿ ಇದ್ದು ಅಂದ್ರೆ ನೀವು ಹುರಿಲಾರ್ದೆ ಮಾಡ್ಬೋದು. ಈಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ನೋಡ್ರಿ ಮೆತ್ತಗಾಗೈತಿ. ಇದು ಹಿಂಗೆ ಒತ್ತಿದ್ರೆ ಪುಡಿ ಪುಡಿ ಆಗ್ಬೇಕ್ರಿ. ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗ್ತೈತೆ. ನೋಡಿರಿ ಎಷ್ಟು ಮೆತ್ತಗಾಗೈತಿ. ಹಾಗಾಗಿ ಹುರ್ಕೊಂಡು ಉಂಡೆ ಮಾಡ್ತೀನಿ ರೀ. ಈ ಚುರುಮರಿ ಉಂಡಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ. ನಾ 3 ರಿಂದ 4 ನಿಮಿಷ ಹುರಿದಿದ್ದೀನಿ. ಹಿಂಗಾಗಿ ನೋಡ್ರಿ ಹುರಿಬೇಕಾದ್ರೆ ಸ್ವಲ್ಪ ಸಣ್ಣ ಆಗ್ತಾವ್ರಿ. ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಹುರಿದಿರೋದು. ಈಗ ಸ್ಟವ್ ಆಫ್ ಮಾಡ್ಕೊಳ್ರಿ. ನೋಡಿರಿ ನಮಗೆ ತೋರಿಸ್ತೀನಿ ಹೆಂಗಾಗ್ಯಾವ ಅಂಥೇಳಿ. ಈಗ ನೋಡಿರಿ ಹಿಂಗೆ ಪೌಡ್ರ್ ಆಗ್ತೈತೆ ನೋಡಿರಿ. ಈ ರೀತಿ ಆಗ್ಬೇಕ್ರಿ. ಇದು ಪುಡಿ ಆಗ್ಬೇಕು. ಆದ್ರೆ ಹುರಿವಾಗ ಸ್ವಲ್ಪ ದಪ್ಪಿದ್ದು ಈಗ ಹುರಿದ ನಂತರ ಸ್ವಲ್ಪ ಸಣ್ಣ ಆಗ್ಯಾವ ನೋಡ್ರಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ ವಿಡಿಯೋದಾಗ. ಈಗ ಹುರಿದವ್ರ ಚುರುಮರಿ ನಾ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನಾನು ಬೆಳಗಾವಿ ಚುಮರಿ ತೊಗೊಂಡು ಉಪ್ಪು ಇರ್ತಾವ್ರಿ, ಮತ್ತು ಸಪ್ಪೆ ಚುಮರಿನೂ ತೊಗೋಬೋದು. ತಳ್ಳಗಿರ್ತಾವಲ್ಲ ಅವನು ತೊಗೋಬೋದು ರೀ. ನಾ ಈಗ ಬೆಳಗಾವಿ ಚುಮರಿ ತೊಗೊಂಡು ಮಾಡಾಕತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಆ ಥರ ಮಾಡ್ಕೋಬೋದು. ಇವು ಆದರೂ ತೊಗೋಬೋದು, ಅವು ಆದರೂ ತೊಗೋಬೋದು ರೀ. ಈಗ ನಾನು ಬೇರೆ ಪಾತ್ರೆಗೆ ಎತ್ತಿಟ್ಕೋತೀನಿ ನೋಡ್ರಿ. ಈಗ ಇದೇ ಪಾತ್ರೆ ವಾಪಸ್ ಇಟ್ಕೊಂಡು ಬೆಲ್ಲದ ಪಾಕ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ನಾನು 300 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋತೀನಿ ರೀ. ನೀವು ಎಣ್ಣೆ ಆದರೂ ಹಾಕೋಬೋದು, ನೀರಾದರೂ ಹಾಕೋಬೋದು. ನೀರು ಹಾಕೊಂಡ್ರೆ ತುಂಬ ಲೇಟ್ ಆಗುತ್ತೆ ರೀ. ಎಣ್ಣೆ ಹಾಕಿದ್ರೆ ಮಸ್ತಾಗಿ ಬೇಗ ಆಗುತ್ತೆ. ಹಂಗಾಗಿ ನಾನು ಎಣ್ಣೆ ಹಾಕಿ ಮಾಡಾಕತ್ತೀನಿ ನೋಡ್ರಿ. ಎಣ್ಣೆ ಹಾಕಿ ಮಾಡೋದ್ರಿಂದ ಚಲೋ ಬರ್ತಾವ್ರಿ. ಈಗ ಇದು ಬೆಲ್ಲ ಕರಗಬೇಕು ರೀ. ನೋಡಿರಿ ನಾ 2 ಸ್ಪೂನ್ ಎಣ್ಣೆ ಹಾಕೊಂಡಿನಿ. ಇದು ಬೆಲ್ಲ ಕರಗಿಸ್ಕೋತೀನಿ. ಇದು ಬೆಲ್ಲ ಸ್ವಲ್ಪ ಕರಗಿ ಪಾಕ ಆಗ್ಬೇಕು ರೀ. ನೀವು ನೀರು ಹಾಕಿ ಮಾಡ್ಕೋಬೋದು, ಎಣ್ಣೆ ಹಾಕಿ ಮಾಡ್ಕೋಬೋದು, ತುಪ್ಪ ಹಾಕಿ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಕೊಳ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಬಗೆ ಬಗೆ ಉಂಡೆಗಳು ಮಾಡ್ತಿರ್ತೀರಿ, ಚಕ್ಲಿ ಮಾಡ್ತಿರ್ತೀರಿ, ಎಲ್ಲ ಥರ ಸ್ವೀಟ್ಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮಗೆ ಹೋದ ವರ್ಷನೂ ಮಾಡಿ ತೋರ್ಸಿನ್ರಿ, ಈ ವರ್ಷನೂ ಮಾಡಾಕತ್ತೀನಿ. ನಿಮಗೂ ತೋರಿಸಿದ್ರೆ ಆಯಿತು ಅಂತೇಳಿ ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಾಗರ ಪಂಚಮಿ ಹಬ್ಬ ಆಚರಿಸ್ಕೋಬೋದು ರೀ. ಇದು ಬೆಲ್ಲ ಪೂರ್ತಿ ಕರಗಬೇಕ್ರಿ. ಕರಗಿ ಪಾಕ ಬರ್ಬೇಕು. ಈಗ ಬೆಲ್ಲ ಎಲ್ಲ ಕರಗೈತ್ರಿ. ಇದು ಪಾಕ ಆಗೈತೆ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಆಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ನೋಡ್ರಿ ಹಿಂಗೆ ಒಂದೇಳಿ ಈ ಥರ ಬೀಳ್ಬೇಕು. ಅದು ಒಂದೇ ಲೈನ್ ಥರ ಬೀಳ್ಬೇಕು ನೋಡ್ರಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಕಟ್ ಆಗಕತ್ತೈತಿ. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇನ್ನು 4 ರಿಂದ 5 ನಿಮಿಷ ಬೇಯಿಸ್ಕೊಂಡಿನ್ರಿ. ಬೆಲ್ಲ ಕರಗೈತಿ. ಈಗ ನೋಡ್ರಿ ಹದ ಬಂದೈತಿ. ಈಗ ನಾನು ನಿಮ್ಗೆ ನೀರು ಹಾಕಿ ತೋರಿಸ್ತೀನಿ ನೋಡ್ರಿ ಹೆಂಗಿರ್ಬೇಕು ನೋಡ್ರಿ. ಈಗ ಕಟ್ ಆಗಲ್ಲ ನೋಡ್ರಿ. ಹಂಗೆ ಕಂಟಿನ್ಯೂಸ್ ಆಗಿ ಬೀಳ್ತೈತಿ. ಹಿಂಗೆ ಬೀಳ್ಬೇಕ್ರಿ. ಇದು ಕಂಟಿನ್ಯೂಸ್ ಆಗಿ ಬೆಲ್ಲ ಬೀಳ್ಬೇಕ್ರಿ. ಇದು ನೋಡ್ರಿ ಈಗ ಇದು ರೆಡಿ ಆಗೈತೆ ಅಂತ ಅರ್ಥ. ಈಗ ನಾ ಒಂದು ಸ್ವಲ್ಪ ನಿಮ್ಗೆ ನೀರಾಗ ಹಾಕಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಹಿಂಗೆ ನೀರಾಗ ಹಾಕಿದ್ರೆ ಹಿಂಗೆ ಉಂಡೆ ಥರ ಬರ್ಬೇಕ್ರಿ. ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೇಕಲ್ಲ. ಈಗ ನೋಡ್ರಿ ಈ ರೀತಿ ಉಂಡೆ ಆಗ್ಬೇಕ್ರಿ. ಅದು ಬೆಲ್ಲ ಬಿಸಿ ಇರ್ತೈತಿ. ಯಾಕಂದ್ರೆ ನಾವು ಎಣ್ಣೆ ಹಾಕಿರ್ತೀವಲ್ರಿ, ಕೈಲೇ ಮುಟ್ಟಕ್ಕಾಗಲ್ಲ. ಹಾಗಾಗಿ ನೀವು ನೀರಾಗ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ರಿ. ಈಗ ಇದು ಪಾಕ ರೆಡಿ ಆಗೈತ್ರಿ. ನಾ ಸ್ಟವ್ ಆಫ್ ಮಾಡ್ತೀನಿ. ಈಗ ನೋಡ್ರಿ ಪಾಕ ರೆಡಿ ಆಗೈತಿ. ನಾ ಸ್ಟವ್ ಆಫ್ ಮಾಡೀನಿ. ಈಗ ಚುರುಮರಿನ ಹುರಿದು ಇಟ್ಕೊಂಡಿದ್ನಲ್ರಿ ಅವು ಹಾಕೋತೀನಿ ನೋಡ್ರಿ. ನೀವು ಬೇಗನೆ ಹಾಕಿಬಿಡ್ಬೇಕ್ರಿ. ಯಾಕಂದ್ರೆ ಮತ್ತೆ ಪಾಕ ಗಟ್ಟಿ ಆದ್ರೆ ಉಂಡೆ ಕಟ್ಟಕ್ಕೆ ಬರಂಗಿಲ್ಲ ರೀ. ಈ ರೀತಿ ಬೇಗನೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗ್ತದೆ. ನಾ ಹೇಳಿದ್ನಲ್ರಿ ನಾ ಬೆಳಗಾವಿ ಚುಮರಿ ತೊಗೊಂಡಿನಿ ಅಂತ ಹೇಳಿ. ಹುರಿದಿದ ನಂತರ ಸ್ವಲ್ಪ ಸಣ್ಣಾಗ್ಯಾವು ಅಂತೇಳಿ ನಿಮ್ಗೆ ಯಾವ ಚುಮರಿ ಅನುಕೂಲ ಆಗುತ್ತೆ ನೋಡ್ಕೊಂಡು ತೊಗೊಂಡು ಮಾಡ್ಕೊಬೋದು. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೆನಪಿರಲ್ರಿ ಸ್ಟವ್ ಆಫ್ ಮಾಡೀನಿ ನಾನು. ಬಿಸಿ ಇರ್ತೈತಿ. ಬಿಸಿ ಇರಬೇಕಾದ್ರೆ ನೀವು ಉಂಡೆ ಕಟ್ಕೋಬೇಕ್ರಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು. ಈಗ ನೋಡ್ರಿ ನಾ ಇಲ್ಲಿ ಕೆಳಗೆ ತೊಗೊಂಬಂದಿದ್ದೀನಿ. ಈಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ. ಈ ಚುಮ್ಮರಿ ಜೊತೆ ಪಾಕ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕ್ರಿ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೋರಿ. ನಿಮ್ಗೆ ಯಾವ ಹದದಲ್ಲಿ ಉಂಡೆಗಳು ಬೇಕು ನೋಡ್ಕೊಂಡು ಆ ಹದದಲ್ಲಿ ಕಟ್ಕೋರಿ. ಇದು ಬಿಸಿ ಇರಬೇಕಾದ್ರೆ ಕಟ್ಕೋಬೇಕಾಗ್ತೈತಿ. ತಣ್ಣಗಾದ್ರೆ ಉಂಡೆ ಬರಲ್ರಿ. ಈಗ ನೋಡ್ರಿ ನಾ ಮಿಕ್ಸ್ ಮಾಡೀನಿ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೋರಿ.
ಈಗ ನಾನು ಒಂದು ಕವರ್ ತೊಗೊಂಡೇನಿ. ಇದು ಎಣ್ಣೆ ಹಾಕಿರ್ತೀವಲ್ಲ ತುಂಬ ಬಿಸಿ ಇರ್ತೈತಿ, ಹಾಗಾಗಿ ನಾನು ಒಂದು ಕವರ್ ತೊಗೊಂಡು ಕವರಲ್ಲಿ ಹಾಕ್ಕೊಂಡು ಉಂಡೆ ಕಟ್ಕೊತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ತೊಗೊಂಡೇನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೊಬೋದು. ಇದು ಬಿಸಿ ಇರಬೇಕಾದ್ರೆ ಸ್ಪೀಡಾಗೇ ಮಾಡ್ಕೋಬೇಕಾಗ್ತದೆ. ನೀವೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಬರಲ್ರಿ. ಈಗ ನೋಡ್ರಿ ನಾನು ಈ ಸೈಜಲ್ಲಿ ಉಂಡೆಗಳು ಕಟ್ಟೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಕೋಬೋದ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಉಂಡೆಗಳು ಕಟ್ಕೋತೀನಿ ರೀ. ನೀವು ಅನ್ಕೋಬೋದು ಪ್ಲಾಸ್ಟಿಕಲ್ಲಿ ಹೆಂಗೆ ಉಂಡೆ ಕಟ್ಟೋದು, ಪ್ಲಾಸ್ಟಿಕಲ್ಲಿ ಒಳ್ಳೇದಲ್ಲ ಅನ್ಬೋದ್ರಿ. ಮತ್ತು ಕೈ ಸುಡ್ತೈತ್ರಿ. ನೀವು ಕೈಲೇ ಕಟ್ಟಕ್ಕೆ ಹೋದ್ರೆ ಕೈಗೆ ಬಿಸಿ ಹತ್ತೈತಿ. ಯಾಕಂದ್ರೆ ಎಣ್ಣೆ ಹಾಕಿರ್ತೀವಿ ನಾವು ಬೆಲ್ಲಕ್ಕೆ, ಬೆಲ್ಲದ ಪಾಕ ತುಂಬ ಸ್ಟ್ರಾಂಗ್ ಇರ್ತೈತಿ. ಹಾಗಾಗಿ ಕೈ ಸುಟ್ಕೊಂಡು ಕಟ್ಕೊಳಕ್ಕಾಗಲ್ರಿ. ಏನಾಗಲ್ಲ, ನೀವು ಒಳ್ಳೆ ಪೇಪರ್ ತೊಗೊಂಡ್ರೆ ಸರಿ ಬರ್ತೈತಿ ರೀ ಉಂಡೆ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ ಉಂಡೆ. ನೋಡಿರಿ ಈ ರೀತಿ ಉಂಡೆ ರೆಡಿ ಅದು ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ ಉಂಡೆಗಳೆಲ್ಲ. ನೀವು ನಿಮ್ಮ ಮನ್ಯಾಗ ಈ ರೀತಿ ಚುರುಮರಿ ಉಂಡೆ ಮಾಡಿಕೊಂಡು ನಾಗರ ಪಂಚಮಿ ಹಬ್ಬ ಆಚರಿಸ್ಕೋಬೋದ್ರಿ. ನಾಗರ ಪಂಚಮಿ ಹತ್ರ ಬಂತಲ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆಗಳು ಮಾಡ್ತಾ ಇರ್ತಾರೆ. ನಾನು ಒಂದೇ ವಿಡಿಯೋದಲ್ಲಿ 2 ನಮೂನಿ ಬೇಸನ್ ಉಂಡೆ ಮಾಡಿ ತೋರಿಸ್ತೀನಿ ರೀ. ಅದು ಈಗ ಹೆಂಗೆ ಮಾಡೋದತ್ ನೋಡೋಣ ಬರ್ರಿ. ಈಗ ನಾವೊಂದು ಪಾತ್ರೆ ಇಟ್ಕೋತೀನಿ ರೀ. ನಾನು 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ನಲ್ರಿ, ಹಸಿ ಕಡಲೆ ಹಿಟ್ಟು. ಇದು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ನಾಗೆ ಹುರ್ಕೋಬೇಕ್ರಿ. ಇದು ಮೀಡಿಯಂ ಫ್ಲೇಮ್ ಇಡ್ಬೇಕ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತೈತ್ರಿ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಹುರ್ಕೋಬೇಕಾಗ್ತೈತ್ರಿ. ಇದು ಸ್ವಲ್ಪ ಬಿಸಿ ಆಗಲ್ರಿ. ಬಿಸಿ ಆಗೋವರೆಗೆ ನೀವು ತುಪ್ಪ ಅದೇನು ಹಾಕ್ಬೇಡ್ರಿ. ಯಾಕಂದ್ರೆ ಇದು ಹಸಿ ಕಡಲೆ ಹಿಟ್ಟು ಇರುತ್ತಲ್ರಿ. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕಾಗ್ತೈತ್ರಿ. ನೀವು ಮೊದಲೇಕೆ ತುಪ್ಪ ಹಾಕಿದ್ರೆ ಜಾಸ್ತಿ ತುಪ್ಪ ತಗೊಳುತ್ತಿರೋದು. ಹಾಗಾಗಿ ಸ್ವಲ್ಪ ಬಿಸಿ ಆದ ನಂತರ ತುಪ್ಪ ಹಾಕೊಳ್ಳೋಮ್ರಿ ನಾವು. ನನ್ನ ಚಾನಲ್ದಾಗ ನಾನು ಸುಮಾರು ನಮ್ನಿ ಉಂಡೆಗಳು ಮಾಡಿ ತೋರ್ಸಿನ್ರಿ. ಈಗ ನಾಗರ ಪಂಚಮಿ ಹಬ್ಬ ಹತ್ರ ಬಂತಲ್ರಿ. ಹಾಗಾಗಿ ನಾನು ಒಂದೇ ವಿಡಿಯೋದಾಗ ನಿಮ್ಗೆ 2 ಉಂಡೆಗಳು ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ಹೇಳಿ 2 ಉಂಡೆ ಬೇಸನ್ ಉಂಡೆ ನಾನು ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ರೀ. ಬೆಲ್ಲ ಹಾಕಿ ಮಾಡ್ಕೊಳ್ಳೋರು ಬೆಲ್ಲ ಹಾಕಿ ಮಾಡ್ಕೋಬೋದು, ಸಕ್ಕರೆ ಹಾಕಿ ಮಾಡ್ಕೊಳ್ಳೋರು ಸಕ್ಕರೆ ಹಾಕಿ ಮಾಡ್ಕೋಬೋದು. ಏನಪ್ಪ ಬೇಸನ್ ಉಂಡೆ ಅಂತೀರಾ, ಬೆಲ್ಲ ಹಾಕಿ ಮಾಡ್ತೀರಾ ಅಂತ ಅನ್ಕೋಬೋದು ನೀವು. ಸಕ್ಕರೆ ತಿನ್ನದೇ ಇದ್ದವ್ರಿಗೆ ಬೆಲ್ಲ ಹಾಕ್ಕೊಂಡು ತಿನ್ಬೋದು ಅಂತ ಹೇಳಿ ಮಾಡಿ ತೋರ್ಸಾಕತ್ತೀನಿ ರೀ ನಾನು. ಈಗ ನೋಡ್ರಿ ಇದೊಂದು ಸ್ವಲ್ಪ ಬಿಸಿ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತ ಹುರ್ಕೋತ ಹೋಗ್ತೀನಿ ನೋಡ್ರಿ ನಾನು. ಈಗ ನಾ 1-2 ಸ್ಪೂನ್ ತುಪ್ಪ ಹಾಕೋತೀನಿ ನೋಡ್ರಿ. ನೀವು ಒಮ್ಮೆ ತುಪ್ಪ ಹಾಕಿನೂ ಹುರಿಬೋದ್ರಿ. ಅವಾಗ ಜಾಸ್ತಿ ತುಪ್ಪ ಬೇಕಾಗುತ್ತೆ. ಹಿಂಗೆ ಸ್ವಲ್ಪ ಹಾಕೋತ ಹುರ್ಕೋತ ಹೋದ್ರೆ ಕಡಿಮೆ ತುಪ್ಪ ಹತ್ತತ್ತೆ ರೀ. ಹಾಗಾಗಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕೋತ ಹುರ್ಕೋಬೇಕಾಗ್ತೈತ್ರಿ. ಇವು ಬೇಸನ್ ಉಂಡೆ ನಾರ್ಮಲಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ಬೇಕತ್ತೇನಿಲ್ಲ ರೀ. ನೀವು ಎನಿ ಟೈಮ್ ಮಾಡ್ಕೋಬೋದ್ರಿ. ನೀವು ಒಂದ್ಸಲ ಮಾಡಿಟ್ರೆ ವಾರ ಅನ್ಗಟ್ಲೆ ತಿನ್ಬೋದ್ರಿ ಇವು. ನೀವು ಬೆಳಗಿನ ನಾಷ್ಟಾ ಜೊತೆಗೆ ಸೈಡ್ ಡಿಶ್ ಆಗಿ ಇದು ಕೊಟ್ರಂದ್ರೆ ಟಿಫಿನದು ಇನ್ನೂ ರುಚಿ ಜಾಸ್ತಿ ಆಗುತ್ತೆ ರೀ. ಈಗ ನಾನು ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕಿನ್ರಿ. ಇನ್ನೂ ಅರ್ಧ ಕಪ್ ತುಪ್ಪ ಇದೆ ನಂದು. ಈಗ ನೋಡಿ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾನು ಒಂದೇ ಸತಿ 2 ನಮೂನಿ ಉಂಡಿಗೂ ಒಂದೇ ಸತಿ ಹುರ್ಕೊಳಕತ್ತೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಹುರ್ಕೋಬೋದ್ರಿ. ಈಗ ನೋಡ್ರಿ ಕಲರು ಚೇಂಜ್ ಆಗೈತಿ. ಎಷ್ಟು ಮಸ್ತ್ ಘಮ ಸ್ಮೆಲ್ ಬರಾಕತ್ತೈತಿ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡ್ರಿ. ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಇದು ನೀವು ಅದೇ ಪಾತ್ರೆಲಿ ಇಟ್ಟರೆ ಬೇಗ ತಣ್ಣಗಾಗಲ್ರಿ. ಈಗ ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಒಂದು ಅಗಲವಾದ ಪಾತ್ರೆಗೆ ಹಾಕೋಬೇಕಾಗ್ತೈತಿ. ಇದು ಸ್ವಲ್ಪ ತಣ್ಣಗಾಗಲ್ರಿ. ಈ ತಣ್ಣಗಾಗಷ್ಟೊತ್ತಿಗೆ ನಾವು ಸಕ್ಕರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ್ರಿ. ನಾ 1 ಕಪ್ ಸಕ್ಕರೆ ತೊಗೊಂಡಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಇದು ಮಿಕ್ಸಿ ಜಾರಿಗೆ ಹಾಕೊಂಡಿನ್ರಿ. 1-2 ಏಲಕ್ಕಿ ನಾನು ಸಿಪ್ಪೆ ಸಮೇತ ಹಾಕೋತೀನಿ ನೋಡ್ರಿ. ಇದು ಮುಚ್ಚಳ ಮುಚ್ಚಿ ಸಣ್ಣಗೆ ಹಿಟ್ಟು ಮಾಡ್ಕೋಬೇಕ್ರಿ. ಸಕ್ಕರೆ ಹಿಟ್ಟು ಮಾಡ್ಕೋಬೇಕ್ರಿ ನಾವು. ಈಗ ಇದು ಸಕ್ಕರೆ ಹಿಟ್ಟು ರೆಡಿ ಆಗೈತ್ರಿ. ಈಗ ನಾನು ಸಕ್ಕರೆಯನ್ನು ಮಿಕ್ಸರಲ್ಲಿ ಹಾಕೊಂಬಂದಿದ್ನಲ್ರಿ. ಈಗ ಇದು ಪೌಡ್ರ್ ಆಗೈತಿ. ಈಗ ನಾನು ಜರಡಿ ಹಿಡ್ಕೋತೀನಿ ನೋಡಿ. ಯಾಕಂದ್ರೆ ಏಲಕ್ಕಿ ಸಿಪ್ಪೆನೂ ಇರುತ್ತೆ ಮತ್ತು ಸಕ್ಕರೆ ಕಾಳು ಉಳಿದಿತ್ತಂದ್ರೆ ಮೇಲೆ ಬರಲಿ ಅಂಥೇಳಿ ಜರಡಿ ಮಾಡ್ಕೋತೀನಿ ರೀ. ಈಗ ನೋಡ್ರಿ ನಾ ಜರಡಿ ಮಾಡ್ಕೊಂಡಿನಿ. ಇಷ್ಟು ಬಂದೈತಿ ನೋಡ್ರಿ ಮೇಲೆ ದಪ್ಪಂದು. ಮತ್ತು ಏಲಕ್ಕಿ ಸಿಪ್ಪೆ ಇದೆಲ್ಲ ಬಂದೈತಿ. ಕೆಳಗೆ ಸಣ್ಣ ಪೌಡ್ರ್ ಬಂದೈತಿ ನೋಡ್ರಿ. ಈಗ ನಾನು ಹಿಟ್ಟು ಹುರಿದು ತಣ್ಣಗೆ ಹಾಕಿಬಿಟ್ಟಿದ್ದೆ ರೀ. ಇಲ್ಲಿ ಸಕ್ಕರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ ನಾನು ಇದು ಹಿಟ್ಟು 2 ಭಾಗ ಮಾಡ್ಕೋತೀನಿ ರೀ. ಯಾಕಂದ್ರೆ ಬೆಲ್ಲ ಹಾಕಿ ಮಾಡ್ತೀನಿ ಅಂತ ಹೇಳಿದ್ದೆ. ಅರ್ಧ ಬೆಲ್ಲ ಹಾಕಿ ಮಾಡ್ತೀನಿ ರೀ. ಇನ್ನು ಅರ್ಧಕ್ಕೆ ಸಕ್ಕರೆ ಪೌಡ್ರ್ ಹಾಕಿ ಮಾಡ್ತೀನಿ ರೀ.
ಈಗ ಇದು ಹಿಟ್ಟ ತಣ್ಣಗಾಕಿ ಬಿಟ್ಟಿದ್ದೀರಿ ನೋಡ್ರಿ, ಉಂಡೆ ಹದ ಬಂದೈತಿ ಇದು ಹಿಟ್ಟ. ಈಗ ಇದು ನಾವು ತುಪ್ಪ ಹಾಕಿ ಹುರಿದ್ರಿಂದ ಕಳ್ಕಳದ ಆಗೋ ಚಾನ್ಸಸ್ ಇರುತ್ತೆ ರೀ. ಹಾಗಾಗಿ ಕೈಲಿ ಎಲ್ಲ ಚಲೋ ಹೊತ್ನಾಗೆ ತಿಕ್ಕೋಬೇಕಾಗ್ತೈತ್ರಿ ನೋಡ್ರಿ. ಹಿಂಗಂಗ ಹೆಚ್ಚು ತಿಕ್ಕಿದ್ರೆ ನೀವು ಹಿಟ್ಟು ಸ್ಮೂತ್ ಆಗುತ್ತೆ, ಅವಾಗ ತುಪ್ಪನೂ ಕಡಿಮೆ ಹಿಡಿತೈತ್ರಿ. ಇದ್ರಾಗೆ 2 ನಮ್ನಿ ಮಾಡ್ತೀನಿ ಅಂತ ಹೇಳಿದ್ ನಾನು ನಿಮ್ಗೆ, ಬೆಲ್ಲ ಹಾಕಿ ಮತ್ತು ಸಕ್ಕರೆ ಹಾಕಿ. ಈಗ ಬೆಲ್ಲ ಹಾಕಿ ಮಾಡಕ್ಕೆ ಒಂದು ಅರ್ಧ ತೆಗೆದು ಒಂದು ಅರ್ಧ ಇಲ್ಲಿ ಸಕ್ಕರೆ ಪೌಡ್ರ್ ತಂದಿನಲ್ರಿ ಅದ್ರಾಗ ಹಾಕೋತೀನಿ. ಈಗ 2 ಭಾಗ ಮಾಡ್ಕೋತೀನಿ ನೋಡ್ರಿ. ಇದೊಂದು ಅರ್ಧ ಬೆಲ್ಲ ಹಾಕಿ ಮಾಡಾಕಿಟ್ಟಿನಿ, ಇದೊಂದು ಅರ್ಧ ಸಕ್ಕರೆ ಹಾಕಿ ಮಾಡಾಕಿಟ್ಕೊಂಡೇನಿ. ಈಗ ನಾನು 2 ಭಾಗ ಮಾಡಿನಲ್ರಿ. ಈಗ ಇಲ್ಲಿ ಸಕ್ಕರೆ ಪೌಡ್ರ್ ಐತಿ, ಈಗ ಇದು ನಾನು ಹಾಕೋತೀನಿ ನೋಡ್ರಿ. ಅರ್ಧ ಭಾಗ ಸಕ್ಕರೆ ಪುಡಿಗೆ ಅರ್ಧ ಭಾಗ ಕಡಲೆ ಹಿಟ್ಟು ಹಾಕೊಂಡೇನಿ ನೋಡ್ರಿ ಹುರಿದಿದ್ದು. ಈಗ ಇದು ಕೈಲಿಗೆ ಚಲೋ ಹೊತ್ನ ತಿಕ್ಕಿ ಕಲಸ್ಕೋತೀನಿ ರೀ. 2 ಸಕ್ಕರೆ ಮತ್ತು ಕಡಲೆ ಹಿಟ್ಟು 2 ಮಿಕ್ಸ್ ಆಗ್ಬೇಕ್ರಿ. ಈಗ ಇದಕ್ಕೆ ನಾನು ಸಕ್ಕರೆ ಪೌಡ್ರ್ ಮಾಡಾಗೆ ಏಲಕ್ಕಿ ಹಾಕಿನಿ. ಮೇಲೇನು ಏಲಕ್ಕಿ ಹಾಕೋ ಅವಶ್ಯಕತೆ ಇಲ್ಲರಿ. ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಸಣ್ಣ ಕಟ್ ಮಾಡಿ ಹುರಿದು ಹಾಕೋಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾನೇನು ಹಾಕಿಲ್ಲ, ಹಾಗೆ ಮಾಡಾಕತ್ತೀನಿ ನೋಡ್ರಿ. ಬರೀ ಏಲಕ್ಕಿ ಮಾತ್ರ ಹಾಕ್ಕೊಂಡೇನಿ ರೀ. ಹಿಟ್ಟು ಹುರಿಯಾಕೆ ಸ್ವಲ್ಪ ಇಟ್ಕೊಂಡಿದ್ನಲ್ರಿ ನಾ ತುಪ್ಪ, ಸಕ್ಕರೆ ಹಾಕಿ ಕಟ್ಟಾಕ ಬೇಕಾಗುತ್ತೆ ಅಂಥೇಳಿ. ಈಗ ನೋಡ್ರಿ, ಇದು ಸಕ್ಕರೆ ಮತ್ತು ಹುರಿದಿರೋ ಕಡಲೆ ಹಿಟ್ಟು 2 ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಹಂಗಾಯ ತಿಕ್ಕೋದ್ರಿಂದ 2 ಮಿಕ್ಸ್ ಆಗುತ್ತೆ ರೀ, ಅಂದ್ರೆ ಒಂದೇ ಹದ ಬರ್ತೈತ್ರಿ ಅವಾಗ. ಇನ್ನೊಂದು ಸ್ವಲ್ಪ ತುಪ್ಪ ನಾ ಉಳಿಸ್ಕೊಂಡಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಇನ್ನೊಂದು 2-3 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ರೀ. ಈಗ ಇದು ಚಲೋ ಹೊತ್ನಾಗ ಕಲಸಿ ಕಟ್ತೀನಿ ರೀ ನಾನು. ಬೇಸನ್ ಉಂಡಿಗೆ ಎಷ್ಟು ತುಪ್ಪ ಹಾಕ್ತೀವಲ್ಲ ಅಷ್ಟು ಚಲೋ ಆಗ್ತಾವ್ರಿ ಉಂಡಿಗಳು. 1 ಕಪ್ ತುಪ್ಪ ಎಲ್ಲಿ ತರದು ಅಂತ ಹೇಳಿ ನೀವು ಅನ್ಕೊಂಡ್ರೆ ಹಿಂಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದ್ರಿ ನೀವು. ಈಗ ನಿಮಗೆ ಗೊತ್ತಾಗ್ತಿರ್ಬೇಕ್ರಿ ಬೇಸನ್ ಉಂಡಿ ರೆಡಿ ಆಯಿತು ಅಂಥೇಳಿ. ಈಗ ನೋಡ್ರಿ, ಹಿಂಗೆ ಕೈಲೇ ಚಲೋ ಹೊತ್ನಾಗ ತಿಕ್ಕಿದ್ರೆ ತಾನೇ ಸಾಫ್ಟಾಗಿ ಬರ್ತೈತ್ರಿ. ನಾವು ತುಪ್ಪ ಹಾಕಿ ಹುರಿದಿರ್ತೀವಲ್ರಿ, ತುಪ್ಪ ಎಲ್ಲ ಬಿಟ್ಕೊತೈತಿ ನೋಡ್ರಿ. ಈಗ ನಾನು ನಿಮ್ಗೆ ಉಂಡೆ ಕಟ್ಟಿ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೋಬೋದ್ರಿ ನೀವು. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡ್ರಿ. ನಾನು 2 ಕೈಲೇ ಕಟ್ಟಾಕತ್ತೀನಿ ರೀ. ನಿಮ್ಗೆ 2 ಕೈಲೇ ಕಟ್ಟಾಕ ಬಂದ್ರೆ 2 ಕೈಲೇ ಕಟ್ಟ್ರೆ, ಇಲ್ಲಾಂದ್ರೆ ಒಂದೇ ಕೈಲೇನೂ ಕಟ್ಕೋಬೋದ್ರಿ. ಈಗ ನಾನು ತೊಗೊಂಡಿರೋ ಅಳತೆಯಲ್ಲಿ ಒಂದು 10-12 ಉಂಡೆ ಆಗ್ತಾವ ನೋಡ್ರಿ. ನಾನು ನಾರ್ಮಲ್ ಸೈಜಲ್ಲಿ ಮಾಡಾಕತ್ತೀನಿ ರೀ. ನಾನು ಇಷ್ಟು ಉಂಡೆ ಆಗ್ಯಾವು. ನೀವು ಚಿಕ್ಕ ಸೈಜಲ್ಲಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾವೆ, ದೊಡ್ಡ ಸೈಜಲ್ಲಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತಾವ್ರಿ. ನೀವು ಹೆಂಗೆ ತಿಕ್ಕಿ ಕಟ್ತೀರಲ್ರಿ ಹಂಗೆ ಉಂಡೆ ಮಸ್ತಾಗಿ ಶೈನಿಂಗ್ ಬರ್ತಾವ್ರಿ. ನಾನೇನು ತೊಗೊಂಡಿದ್ನಲ್ರಿ ಅರ್ಧ ಅಳತೆಯಲ್ಲಿ 1 ಕಪ್ ಸಕ್ಕರೆ ಹಿಟ್ಟಿಗೆ 1 ಕಪ್ ಕಡಲೆ ಹಿಟ್ಟಿನ ಅಳತೆಯಲ್ಲಿ ತೊಗೊಂಡಿದ್ದೆ ರೀ. ಅಷ್ಟು ಮಾಡಿದ್ರೆ 10-11 ಉಂಡೆ ಆಗ್ತಾವೆ ನೋಡ್ರಿ. ಈಗ ನಾನಲ್ಲಿ ಅರ್ಧ ಹಿಟ್ಟು ಹಾಕಿ ಸಕ್ಕರೆ ಉಂಡೆ ಮಾಡಿ ತೋರಿಸಿದೆ. ಈಗ ಇನ್ನು ಮಿಕ್ಕಿದ ಹಿಟ್ಟಲ್ಲಿ ಬೆಲ್ಲದ ಉಂಡೆ ಮಾಡಿ ತೋರಿಸ್ತೀನಿ ರೀ. ನಾ ಅದೇ ಮಿಕ್ಸಿ ಜಾರ್ ಇಟ್ಟೀನಿ, ಅದಕ್ಕೆ ಹಿಟ್ಟು ಹಾಕೋತೀನಿ ನೋಡ್ರಿ. ನಾನು ಹುರ್ಕೊಂಡಿರೋ ಕಡಲೆ ಹಿಟ್ಟು ಹಾಕೊಂಡಿನಿ ರೀ. ಈಗ ಬೆಲ್ಲ ಹಾಕೋತೀನಿ ನೋಡ್ರಿ. ನಾನು ಮೆತ್ತಗೆ ಹೊಡೆದು ಇಟ್ಕೊಂಡಿನಿ ರೀ ಬೆಲ್ಲ. ನೀವು ಮಿಕ್ಸಿಗಾದ್ರೂ ಹಾಕೋಬೋದು, ಇಲ್ಲ ಕೈಲಿ ಆದರೂ ತಿಕ್ಕಿ ಹಾಕೋಬೋದು ರೀ. ನಾ ಏಲಕ್ಕಿ 2 ಇಟ್ಕೊಂಡಿದ್ನಲ್ರಿ, ಏಲಕ್ಕಿ ಸಿಪ್ಪೆ ಬಿಡಿಸಿ ಹಾಕೋತೀನಿ ರೀ. ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೆ ಆಗಲೇ ಸಕ್ಕರೆ ಮಾಡಾಗ. ಈಗ ಸಿಪ್ಪೆ ಬಿಡಿಸಿ ಕಾಳು ಮಾತ್ರ ಹಾಕೋತೀನಿ ನೋಡ್ರಿ, ಏಲಕ್ಕಿ ಕಾಳು ಮಾತ್ರ. ಈಗ ಮುಚ್ಚಳ ಮುಚ್ಚಿ ರುಬ್ಕೋತೀನಿ ರೀ ನಾನು. ಈಗ ನೋಡ್ರಿ, ನಾವು ತುಪ್ಪ ಹಾಕಿ ಹುರಿದ್ರಿಂದ ಹಿಟ್ಟು ನೋಡ್ರಿ ಎಷ್ಟು ಚಲೋ ಬೆಲ್ಲದ ಜೊತೆ ಕಲ್ತು ನೋಡ್ರಿ. ಅದು ನಾನು ಮಿಕ್ಸಿಯಲ್ಲಿ ಬೆಲ್ಲ ಮತ್ತು ಹುರಿದಿದ ಕಡಲೆ ಹಿಟ್ಟು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಬಂದಿನಿ ರೀ. ಈಗ ಒಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ, ನೀವು ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂದ್ರೆ ಹಾಕೊಂಡು ಕಟ್ಕೋಬೋದು, ಬೇಡಂದ್ರೆ ಹಾಗೆ ಕಟ್ಕೋಬೋದು ರೀ. ಈಗ ನೋಡ್ರಿ, ಇವು ಉಂಡೆ ಹದ ಬಂದಿದೆ. ನಾನು ನಿಮ್ಗೆ ಕಟ್ಟಿ ತೋರಿಸ್ತೀನಿ ನೋಡ್ರಿ. ಈಗ ನಾನು ಇದು ಬೆಲ್ಲ ಹಾಕಿ ಮಾಡಾಕತ್ತೀನಿ ರೀ. ನೀವು ಬೆಲ್ಲ ಹಾಕಿ ಆದ್ರೂ ಮಾಡ್ಕೋಬೋದು, ಸಕ್ಕರೆ ಹಾಕಿ ಆದ್ರೂ ಮಾಡ್ಕೋಬೋದು ರೀ. ಒಟ್ಟು ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆ ಮಾಡ್ಬೇಕಲ್ರಿ ಬೇಸನ್ ಉಂಡೆ. ಹಾಗಾಗಿ ನಾನು ನಿಮ್ಗೆ 2 ನಮೂನಿ ಉಂಡೆ ಮಾಡಿ ತೋರ್ಸಾಕತ್ತೀನಿ. ನಿಮ್ಗೆ ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಒಳ್ಳೇದು ಅನ್ನೋದಾದ್ರೆ ಬೆಲ್ಲ ಹಾಕಿನೂ ಮಾಡ್ಕೋಬೋದು ರೀ. ಅಯ್ಯೋ ಬೇಸನ್ ಉಂಡೆಗೆ ಯಾರಾದ್ರೂ ಬೆಲ್ಲ ಹಾಕಿ ಮಾಡ್ತಾರ ಅನ್ನೋದಾದ್ರೆ ನೀವು ಸಕ್ಕರೆ ಹಾಕಿ ಮಾಡ್ಕೋಬೋದು ರೀ. ಹುರಿಯುವಾಗೆ ನಾ ಹಿಟ್ಟಿಗೆ ತುಪ್ಪ ಹಾಕಿದ್ನಲ್ರಿ, ಅಷ್ಟು ಹಾಕಿದ್ರು ಸಾಕ್ರಿ. ಇಲ್ಲ ಬೇಸನ್ ಉಂಡೆಗೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಇನ್ನೊಂದು ಸ್ವಲ್ಪ ಹಾಕೋಬೋದು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಕಟ್ಕೋಬೋದು ರೀ. ನಾನು 2 ನಮೂನಿ ಹೇಳಾಕತ್ತೀನಿ ರೀ ನಿಮಗೆ. ನೀವು ನೋಡ್ತಾ ಇದ್ರಲ್ಲ ಸಕ್ಕರೆ ಹಾಕಿ ಮಾಡಿರೋ ಬೇಸನ್ ಉಂಡೆ ಎಷ್ಟು ಶೈನಿಂಗ್ ಅದಾವು. ಈಗ ಇವು ನಾ ಮಾಡಾಕತ್ತೀನಲ್ಲ ಬೆಲ್ಲ ಹಾಕಿರೋದು ಬೇಸನ್ ಉಂಡೆ ಸ್ವಲ್ಪ ಶೈನಿಂಗ್ ಕಡಿಮೆ ಅದಾವ ನೋಡ್ರಿ ಇವು. ಯಾಕಂದ್ರೆ ಇದಕ್ಕೆ ನಾನು ಹುರಿಯುವಾಗ ಎಷ್ಟು ತುಪ್ಪ ಹಾಕಿದ್ನಲ್ರಿ ಅಷ್ಟರಲ್ಲೇ ಕಟ್ಟಾಕತ್ತೀನಿ. ನಾ ಮೇಲೇನು ತುಪ್ಪ ಹಾಕಿಲ್ಲ. ಸಕ್ಕರೆ ಉಂಡೆಗೆ ನಾನು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಟೀನಿ ರೀ. ಹಾಗಾಗಿ ಅವಕ್ಕೆ ಸ್ವಲ್ಪ ಶೈನಿಂಗ್ ಅದಾವು, ಇವಕ್ಕೆ ಶೈನಿಂಗ್ ಇಲ್ಲ ನೋಡ್ರಿ. ನೀವು ಇನ್ನೊಂದು ಸ್ವಲ್ಪ ಇದಕ್ಕೂ ತುಪ್ಪ ಹಾಕಿದ್ರೆ ಇದಕ್ಕೂ ಶೈನಿಂಗ್ ಬರ್ತೈತ್ರಿ.
ಈಗ ನೋಡ್ರಿ ಈ ಹದದಲ್ಲಿ ನಾನು ಉಂಡೆ ಕಟ್ಟಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ನಿಮಗೆ ಗೊತ್ತಾಗ್ತಿರ್ಬೇಕು ಸಕ್ಕರೆ ಬೇಸನ್ ಉಂಡಿದು ಶೈನಿಂಗ್ ಎಷ್ಟೈತಿ, ಬೆಲ್ಲದ್ದು ಸ್ವಲ್ಪ ಕಡಿಮೆ ಐತಿ ಅಂತ ಹೇಳಿ. ಇದು ತುಪ್ಪ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಶೈನಿಂಗ್ ಜಾಸ್ತಿ ಐತ್ರಿ. ಇದಕ್ಕೆ ಸ್ವಲ್ಪ ತುಪ್ಪ ಕಡಿಮೆ ಆಗಿರೋದ್ರಿಂದ ಇದಕ್ಕೆ ಶೈನಿಂಗ್ ಕಡಿಮೆ ಐತ್ರಿ. ಇದು ಬೆಲ್ಲದ ಉಂಡಿ, ಇದು ಸಕ್ಕರೆ ಉಂಡಿ ರೀ. ಎರಡು ಕಲರ್ ನೋಡಕ್ ಸೇಮ್ ಅದಾವ್ರಿ. ನೋಡ್ರಿ ನಾನು ಸಕ್ಕರೆ ಬೇಸನ್ ಉಂಡಿ ಮಾಡಿದ್ದೀನಿ, ಇಲ್ಲಿ ಬೆಲ್ಲದ ಬೇಸನ್ ಉಂಡಿ ಮಾಡಿದ್ದೀನಿ. ಎರಡು ನಮೂನಿ ಉಂಡಿ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಹಬ್ಬಕ್ಕೆ ಯಾವ ಉಂಡಿ ಬೇಕಾದ್ರೂ ಮಾಡ್ಕೋಬೋದ್ರಿ. ಸಕ್ಕರೆ ಹಾಕಿದ್ರು ಮಾಡ್ಕೋಬೋದು, ಬೆಲ್ಲ ಹಾಕಿದ್ರು ಮಾಡ್ಕೋಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಒಂದೇ ವಿಡಿಯೋದಲ್ಲಿ ನಾನು 2 ನಮೂನಿ ಬೇಸನ್ ಉಂಡಿ ಮಾಡೋದನ್ನ ತೋರಿಸಿದ್ದೀನಿ. ಬೆಲ್ಲ ಹಾಕಿನೂ ಮಾಡಿ ತೋರಿಸಿನಿ, ಸಕ್ಕರೆ ಹಾಕಿನೂ ಮಾಡಿ ತೋರಿಸಿನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡ್ಕೋಬೋದ್ರಿ. ಈ ಬೇಸನ್ ಉಂಡಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.